ನಿಮಗೆ ವ್ಯಾಕ್ಯೂಮ್ ಸಾಕಂತ ನೋಡ್ಕೊಳ್ರಿ. ನಿಮ್ಗೆ ಯಾವಾಗ ವ್ಯಾಕ್ಯೂಮ್ ಸಾಕಂತ ಅನ್ಸತ್ತೋ ಅವಾಗ ಈ ಸೀಲಿಂಗ್ ಬಾರ್ನ ಪ್ರೆಸ್ ಮಾಡ್ಬೇಕು. ಆದ ತಕ್ಷಣ ನೋಡ್ರಿ ನಿಮ್ಗೆ ಸೀಲಿಂಗ್ ಆಗ್ಬಿಟ್ಟಿರುತ್ತೆ, ವ್ಯಾಕ್ಯೂಮ್ ಆಗ್ಬಿಟ್ಟಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಮಿನಿ ವ್ಯಾಕ್ಯೂಮ್ ಸೀಲರ್ ಮಿಷಿನ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಹೌಸ್ ಹೋಲ್ಡಿಂಗ್ ವ್ಯಾಕ್ಯೂಮ್ ಮಿಷಿನ್ ಅಂತ ಕರೀತಾರೆ. ಇದು ಯಾವ್ದಕ್ಕೆ ಯೂಸ್ ಆಗತ್ತಂದ್ರೆ ನಿಮ್ಗೆ ಸ್ಪೈಸಸ್ ಐಟಮು, ನಂತರ ಡ್ರೈ ಫ್ರೂಟ್ಸ್ ಐಟಮ್ಸ್, ಈ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಕ್ಕೆ ಯೂಸ್ ಮಾಡಬಹುದು. ಆಮೇಲೆ ಇದು ಮಾಡೆಲ್ ನಂಬರ್ ಬಂದು ನಿಮಗೆ DZ300A ಅಂತ. ಇದ್ರಲ್ಲಿ ಬಂದು ನಿಮಗೆ ಡಬಲ್ ಸೈಡ್ ಈ ಕಡೆ ಆ ಕಡೆ ಲಾಕ್ ಕೊಟ್ಟಿರ್ತೀವಿ. ಆ ಲಾಕ್ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಇವಾಗ ಈ ಲಿವರ್ ಪುಷ್ ಮಾಡಿದ್ರೆ ವ್ಯಾಕ್ಯೂಮ್ ಲಿವರ್, ಆ ನಾಸಿಲ್ ವ್ಯಾಕ್ಯೂಮ್ ಸಾಕಾಗತ್ತೆ. ಇವಾಗ ಈ ಮಿಷನ್ ಹಳೆ ಟೈಪ್ ನಾವು ವಿಡಿಯೋ ಹಾಕಿದೀವಿ. ಅದು ಬಂದು ಸ್ವಲ್ಪ ಲೋರುಟಿ ಮಿಷಿನ್. ಈ ಮಿಷಿನ್ ಬಂದು ಸ್ವಲ್ಪ ಹೆವಿ ಇದೆ. ಇದರಲ್ಲಿ ಏನಂದ್ರೆ ನಿಮಗೆ ಹಳೆ ಮಿಷಿನ್ ಈ ಮಿಷಿನ್ ಡಿಫರೆನ್ಸ್ ಇದೆ. ಈ ಮಿಷಿನ್ ಅಲ್ಲಿ ಈಟಿಂಗ್ ಮೆಂಟ್ ಬರುತ್ತೆ. ಅದು ಬಂದು ನೋಡ್ರಿ ಇದೆ ಈಟಿಂಗ್ ಮೆಂಟ್. ಈಟಿಂಗ್ ಮೆಂಟ್ ಬಂದು ನಿಮಗೆ 5 mm ಸೀಲಿಂಗ್ ಬಿಡ್ತಾ ಇರುತ್ತೆ. 5 mm ಬಂದು ಸೀಲಿಂಗ್ ಬಿಡ್ತಿರತ್ತೆ ನೋಡ್ರಿ. ಅವಾಗ ಏನಾಗತ್ತೆ ಅಂದ್ರೆ ಸೀಲಿಂಗ್ ಬಂದು ಎಲ್ಲೂ ಲೀಕೇಜ್ ಬರಲ್ಲ. ಹಳೆ ಮಿಷಿನ್ ಅಲ್ಲಿ ಬಂದು 3 mm ಇತ್ತು. ಇವಾಗ ಈ ಮಿಷಿನ್ ಬಂದು 5 mm ಮಾಡಿದೀವಿ. ಆಮೇಲೆ ಸ್ವಲ್ಪ ಬಂದು ಟ್ರಾನ್ಸ್ಫಾರ್ಮರ್ ಸ್ವಲ್ಪ ಗೇಜ್ ಜಾಸ್ತಿ ಮಾಡಿದಾರೆ ಈ ಮಿಷಿನ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಒಂದ್ಸತಿ ಸೀಲ್ ಮಾಡ್ರೆ ಏರ್ ಅಷ್ಟು ಬೇಗ ನಿಮಗೆ ಲೀಕ್ ಬರಲ್ಲ. ಮೀನ್ಸ್ ಏನು, ಒಂದ್ಸತಿ ನೀವು ವ್ಯಾಕ್ಯೂಮ್ ಮಾಡ್ರೆ ವ್ಯಾಕ್ಯೂಮ್ ಏರ್ ತುಂಬಿಕೊಳ್ಳೋದಿಲ್ಲ ತಿರ್ಗಾ. ಸೊ ಆತರ ಇದರಲ್ಲಿ ನಿಮಗೆ ಸೀಲ್ ಮಾಡ್ಕೋಬಹುದು. ಈ ಮಿಷಿನ್ ಬಂದು ಚೈನಾ ಮೇಕು. ಇವಾಗ ನಾವು ಈ ಮಿಷಿನ್ದು ಡೆಮೋ ವಿಡಿಯೋ ನೋಡೋಣ. ಈ ಮಿಷಿನ್ ಅಲ್ಲಿ ಬಂದು ನಿಮಗೆ ಒಂದು 3-4 ಐಟಮ್ನ ಡಿಫ್ರೆಂಟ್ ಐಟಮ್ಸ್ ಬಂದು ಇದರಲ್ಲಿ ವ್ಯಾಕ್ಯೂಮ್ ಮಾಡಿ ನೋಡೋಣ. ಈ ಮಿಷಿನ್ ಅಲ್ಲಿ ಏನಂದ್ರೆ ನಿಮ್ಗೆ ಮಿನಿಮಮ್ ಪರ್ಪೋಸ್ ಯೂಸ್ ಮಾಡಬಹುದು. ಒಂದು ದಿವಸಕ್ಕೆ ಒಂದು 100 to 150 ಪ್ಯಾಕೆಟ್ಸ್ ಮಾಡಬಹುದು. ಅದಕ್ಕೆ ಮೇಲೆ ಮಾಡಕ್ಕಾಗಲ್ಲ. ಕಾರಣ ಯಾಕೆಂದ್ರೆ ಪ್ಲಾಸ್ಟಿಕ್ ಬಾಡಿ. ಸೊ ಪ್ಲಾಸ್ಟಿಕ್ ಬಾಡಿ ಇರೋದ್ರಿಂದ ನೀವು ಗ್ಯಾಪ್ ಕೊಟ್ ಮಾಡಿ 150 ಮ್ಯಾಕ್ಸಿಮಮ್ ಮಾಡಬಹುದು. ಮಿನಿಮಮ್ ನೀವು 100 ಆ ತರ ರೇಂಜ್ ಅಲ್ಲಿ ಮಾಡ್ಕೋಬಹುದು. 100 to 150 ನೀವು ಇದೇ ಪ್ಯಾಕೆಟ್ ಅಲ್ಲಿ ಮಿಷಿನ್ ಅಲ್ಲಿ ಮಾಡಬಹುದು ಪ್ಯಾಕೆಟ್ಸ್. ಸೊ ಇವಾಗ ನಾವು ಐಟಮ್ ಹಾಕಿ ಡೆಮೋ ವಿಡಿಯೋ ನೋಡೋಣ. ನೋಡ್ರಿ, ಇವಾಗ ನಾವು ಫಸ್ಟ್ ನಾಸಿಲ್ ನ ಪುಷ್ ಮಾಡ್ಕೊಂಡ. ನಾಸಿಲ್ ಲಿವರ್ ನ ಪುಷ್ ಮಾಡಿದ ತಕ್ಷಣ ನಿಮ್ಗೆ ಸ್ಟೀಲ್ ನಾಸಿಲ್ ಬರುತ್ತೆ ಆಚೆ. ನೋಡ್ರಿ ಸ್ಟೀಲ್ ನಾಸಿಲ್ ಅದ್ ಮೇಲ್ ಬಂದು ನಿಮಗೆ ಎಳಿದಾದ ತಕ್ಷಣ ನಿಮ್ಗೆ ಅಲ್ಲಿ ಬಂದು ಲಾಕ್ ಬರುತ್ತೆ ನೋಡ್ರಿ. ಆ ಲಾಕ್ ಬಂದು ಲಾಕ್ ಆಗ್ಬಿಡತ್ತೆ. ಸೊ ಅವಾಗ ಮೂವ್ ಆಗಲ್ಲ. ಇದು ಬಂದು ಸೀಲಿಂಗ್ ಟೈಮರ್ ಅಂತ ಹೇಳ್ತಾರೆ. ಸೀಲಿಂಗ್ ಟೈಮರ್ ಅಂದ್ರೆ ನಾವು ಕವರ್ ಸೀಲ್ ಮಾಡಕ್ಕೆ ಟೈಮರ್ ಅದು. ಸೊ ಇದು ಜಾಸ್ತಿನ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಮೇಲೆ ಯಾರೋ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಕೆಳಗಡೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಆಗತ್ತೆ. ನಂತರ ಇದು ಬಂದು ಆನ್ ಅಂಡ್ ಆಫ್ ಬಟನ್. ನೀವು ಈ ಬಟನ್ ಆನ್ ಮಾಡಿದ ತಕ್ಷಣ ನಿಮ್ಗೆ ವ್ಯಾಕ್ಯೂಮ್ ಆನ್ ಆಗ್ಬಿಡುತ್ತೆ. ಸೊ ಇದು ಹೆಂಗಿದೆ, ನಿಮ್ಗೆ ನೀವು ಕವರ್ ಹಾಕಿ ನಾಸಿಲ್ಗೆ ಕವರ್ ಹಾಕ್ಬಿಟ್ಟು ಲಾಕ್ ಮಾಡಿದ ನಂತರ ನೀವು ಅದನ್ನ ಆನ್ ಮಾಡಬೇಕು. ಅದಕ್ಕೆ ಮುಂಚೆ ಆನ್ ಮಾಡಿದ್ರೆ ವ್ಯಾಕ್ಯೂಮ್ ತಗೊಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇವಾಗ ನಾವು ಪೌಚ್ ಹಾಕ್ಬಿಟ್ಟು ಚೆಕ್ ಮಾಡೋಣ. ಇವಾಗ ನಾವು ಬಂದು ಚೋಯಾ ಚಂಕ್ಸ್ ಇರುತ್ತಲ್ಲ ಅದನ್ನ ಬಂದು ಈ ವ್ಯಾಕ್ಯೂಮ್ ಪೌಚ್ಗೆ ಹಾಕ್ಬಿಟ್ಟು ನಾವು ಇದನ್ನ ಇವಾಗ ನಾಸಿಲ್ ಒಡೆ ಪುಷ್ ಮಾಡಿ ಸೆಟ್ ಮಾಡ್ತಾ ಇದೀವಿ. ಈಗ ನೋಡ್ರಿ, ಈ ಸೆಟ್ ಮಾಡಿದ ತಕ್ಷಣ ಈ ಕಡೆ ಆ ಕಡೆ ಲಾಕ್ ನ ಪ್ರೆಸ್ ಮಾಡಬೇಕು. ನೋಡ್ರಿ, ಪ್ರೆಸ್ ಮಾಡಿದ ತಕ್ಷಣ ನೀವು ಬಟನ್ ಆನ್ ಮಾಡ್ಕೋಬೇಕು. ಬಟನ್ ಆನ್ ಮಾಡಕ್ ಮುಂಚೆ ನೀವು ಇದನ್ನ ಚೆಕ್ ಮಾಡ್ಕೋಬೇಕು. ನೋಡ್ರಿ, ಆನ್ ಮಾಡಿ ನಿಮ್ಗೆ ವ್ಯಾಕ್ಯೂಮ್ ಸಾಕಂತ ನೋಡ್ಕೊಳ್ರಿ. ನಿಮ್ಗೆ ಯಾವಾಗ ವ್ಯಾಕ್ಯೂಮ್ ಸಾಕಂತ ಅನ್ಸತ್ತೋ ಅವಾಗ ಈ ಸೀಲಿಂಗ್ ಬಾರ್ನ ಪ್ರೆಸ್ ಮಾಡ್ಬೇಕು. ನೋಡ್ರಿ, ಇವಾಗ ಸೀಲಿಂಗ್ ಬಾರ್ನ ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ಪ್ರೆಸ್ ಮಾಡ್ರೆ ಆ ವ್ಯಾಕ್ಯೂಮ್ ನಾಸಿಲ್ ಮೇಲೆ ಹೊಟ್ಟೋಗೋಯ್ತು. ಇವಾಗ ಬಸ್ ಸೌಂಡ್ ಬಲ್ಬ್ ಇಂಡಿಕೇಶನ್ ನಿಂತ ತಕ್ಷಣ ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಿ ಆಮೇಲೆ ತೆಗೀರಿ. ಈ ಕಡೆ ಆ ಕಡೆ ಲಾಕ್ ಇರುತ್ತೆ. ಲಾಕ್ ನ ಪ್ರೆಸ್ ಮಾಡಿದ್ರೆ ಓಪನ್ ಆಗಿರುತ್ತೆ. ಓಪನ್ ಆದ ತಕ್ಷಣ ನೋಡ್ರಿ ನಿಮ್ಗೆ ಸೀಲಿಂಗ್ ಆಗ್ಬಿಟ್ಟಿರುತ್ತೆ, ವ್ಯಾಕ್ಯೂಮ್ ಆಗ್ಬಿಟ್ಟಿರುತ್ತೆ. ಡಿಪೆಂಡ್ಸ್ ಅಪಾನ್ ನಿಮ್ಗೆ ಹೆಂಗ್ ಬೇಕಂದ್ರೆ ಮಾಡ್ಕೋಬಹುದು. ಇನ್ನ ವ್ಯಾಕ್ಯೂಮ್ ಬೇಕಂದ್ರೆ ನೀವು ಇನ್ನ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟರು ವ್ಯಾಕ್ಯೂಮ್ ಚೆನ್ನಾಗತ್ತೆ. ನೀವು ನೋಡ್ರಿ ಆಫ್ ಮಾಡ್ಕೊಳ್ರಿ. ತಿರ್ಗಾ ಅದೇ ತರ ನಾಸಲ್ ನ ಪುಷ್ ಮಾಡ್ಕೊಳ್ರಿ. ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಗೆ ವ್ಯಾಕ್ಯೂಮ್ ಶುರು ಆಗತ್ತೆ. ಸೊ ಇವಾಗ ನಮ್ ಕಡಿಮೆ ಇದೆ ಅಲ್ಲಿ ಪೌಚ್. ಸೊ ಅದನ್ನ ಏನ್ ಮಾಡ್ಕೊಂತೀವಿ, ಸ್ವಲ್ಪ ಟಿಪ್ ನ ಮಾತ್ರ ಸ್ವಲ್ಪ ಅಲ್ಲಿ ಟಿಪ್ ಹತ್ರ ಸ್ವಲ್ಪ ನಾವು ಕೈಯಲ್ಲಿ ಹೋಲ್ಡ್ ಮಾಡ್ರೆ ಬೆರಳಲ್ಲಿ, ಅವಾಗ ಇನ್ನ ಬೇಗ ಬಂದು ವ್ಯಾಕ್ಯೂಮ್ ಇದಾಗ್ತಾ ಇರತ್ತೆ. ನೋಡ್ರಿ, ವ್ಯಾಕ್ಯೂಮ್ ಆಗ್ತಾ ಇದೆ. ಇವಾಗ ವ್ಯಾಕ್ಯೂಮ್ ಆದ ತಕ್ಷಣ ನಿಮಗೆ ಸಾಕಂತ ಅನ್ಸಿದ್ರೆ ನೀವು ಸೀಲಿಂಗ್ ಬಾರ್ ನ ಪ್ರೆಸ್ ಮಾಡ್ರಿ. ಸೀಲಿಂಗ್ ಬಾರ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿಗೆ ಸೀಲಿಂಗ್ ಬಲ್ಬ್ ಉರಿಯತ್ತೆ. ಅದು ನಿಂತಾದ ತಕ್ಷಣ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡ್ಬಿಟ್ಟು ನಂತರ ನೀವು ಸೀಲಿಂಗ್ ಬಾರ್ ತೆಗೆದ್ರೆ ಅವಾಗ ಸೀಲಿಂಗ್ ಆಗಿರುತ್ತೆ. ಈ ಕಡೆ ಆ ಕಡೆ ನೀವು ಲಾಕ್ ನ ರಿಮೂವ್ ಮಾಡ್ಕೊಳ್ರಿ. ಇವಾಗ ರಿಮೂವ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಜಸ್ಟ್ ಲಿವರ್ ಬಂದ್ಬಿಡುತ್ತೆ. ಇವಾಗ ನೋಡ್ರಿ ಸೀಲಿಂಗ್ ಸಮೇತ ವ್ಯಾಕ್ಯೂಮ್ ಆಗಿರುತ್ತೆ. ನೋಡ್ರಿ, ವ್ಯಾಕ್ಯೂಮ್ ಆಗಿದೆ. ಸೊ ನೋಡ್ರಿ ಸೀಲಿಂಗ್ ಗ್ರೂ ಬಂದು ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ. 5 mm ಸೀಲಿಂಗ್ ಗ್ರೂ ಇರೋದ್ರಿಂದ ನಿಮಗೆ ಎಲ್ಲೂ ಏರ್ ಲೀಕೇಜ್ ಆಗೋದಿಲ್ಲ. ನೋಡ್ರಿ, ಆರ್ಡರ್ ಇರುತ್ತೆ. ನೀವೇನೇ ಮಾಡ್ರು ಕೂಡ ನೋಡ್ರಿ ಬಿಸಾಕೋರು ಕೂಡ ಅದು ಬ್ರೇಕ್ ಆಗಲ್ಲ. ನೋಡ್ರಿ, ನಾವಿಲ್ಲಿ ಡಿಸ್ಪ್ಲೇ ಮಾಡಿರೋ ಎಲ್ಲ ಐಟಮು ಈ ವ್ಯಾಕ್ಯೂಮ್ ಮಿಷಿನ್ ವ್ಯಾಕ್ಯೂಮ್ ಮಾಡಿರೋದು.
ಸೊ ಇದು ಡಿಸ್ಪ್ಲೇಗೆ ಅಂತ ಇಕ್ಕಿದೀವಿ. ಸೊ ಇಷ್ಟ ಐಟಮ್ ನೀವು ಇದನ್ನ ಮಾಡಬಹುದು. ಸೊ ನಿಮ್ಗೆ ಇದು ಕ್ವಾಂಟಿಟಿ ಕಡಿಮೆ ಇರೋರಿಗೆ ಯೂಸ್ ಆಗುತ್ತೆ, ಯಾಕಂದ್ರೆ ಇದು ಪ್ಲಾಸ್ಟಿಕ್ ಬಾಡಿ ಮಿಷನ್. ಈ ಪ್ಲಾಸ್ಟಿಕ್ ಬಾಡಿ ಇರೋದ್ರಿಂದ ಒಂದು ದಿವಸಕ್ಕೆ 100-150 ತನಕನೇ ನೀವು ಮಾಡಕ್ಕಾಗತ್ತೆ, ಮ್ಯಾಕ್ಸಿಮಮ್ 150. ಸೊ ತುಂಬಾ ಜಾಸ್ತಿ ಮಾಡ್ರೆ ಅದು ಪ್ಲಾಸ್ಟಿಕ್ ಬಾರ್ಡರ್ ಅಂತ ನಿಮ್ಗೆ ಸೆಲ್ಫ್ ಲೈಫ್ ಬರಲ್ಲ, ಮೀನ್ಸ್ ಮಿಷಿನ್ ಸೆಲ್ಫ್ ಲೈಫ್ ಬರಲ್ಲ. ಬಟ್ ಈ ಮಿಷಿನ್ ಅಡ್ವಾಂಟೇಜ್ ಅಂದ್ರೆ ನೀವು ಒಂದು ಐಟಮ್ ವ್ಯಾಕ್ಯೂಮ್ ಮಾಡ್ತಿರೋದ್ರೆ ಸೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ. ಐಟಮ್ ಬಂದು ನೀವು 1.5 ತಿಂಗಳು ಯೂಸ್ ಮಾಡೋ ಐಟಮ್, ಮೀನ್ಸ್ ಈ ಕೆಟ್ಟೋಗೋ ತರ ಇದ್ರೆ ಐಟಮ್ ನೀವು ಇದು ವ್ಯಾಕ್ಯೂಮ್ ಮಾಡ್ರೆ ಇನ್ನೂ 1.5 ತಿಂಗಳು ಎಕ್ಸ್ಟ್ರಾ ಬರುತ್ತೆ. ಮೀನ್ಸ್ ಒಂದು 3 ಮಂತ್ಸ್, ಒಂದು 3 ತಿಂಗಳು ನಿಮ್ಗೆ ಸೆಲ್ಫ್ ಲೈಫ್ ಎಕ್ಸ್ಟೆಂಡ್ ಕೊಡುತ್ತೆ ಇದು. ಈ ಮಿಷಿನ್ ಯಾರೆಲ್ಲ ಯೂಸ್ ಮಾಡ್ಬಂದ್ರೆ ಮನೆ ಪರ್ಪೋಸ್ಗೆ, ನಂತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಯೂಸ್ ಮಾಡ್ಬೋದು. ಈ ಮಿಷಿನ್ ಬಗ್ಗೆ ಏನೋ ಡೀಟೇಲ್ಸ್ ಗೊತ್ತಾಗಬೇಕಿದ್ರೆ ಕೆಳಗಡೆ ಅವರ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.